ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಶ ಆಗಿ ಹೋಗುವಾಗ ಬ್ಯಾಂಕ್ಗಳು ಅದಕ್ಕೆ ಇನ್ಶೂರೆನ್ಸ್ ಮಾಡಿರ್ತಾರೆ. ಅದ್ರ ಕಂಪ್ಲೀಟ್ ಇನ್ಶೂರೆನ್ಸ್ ಇಂದ ಬಂದು ಆ ಗ್ರಾಹಕರಿಗೆ ಯಾವುದೇ ಒಂದು ಪೈಸಾ ಲಾಸ್ ಆಗದಂತೆ ಸಿಗುತ್ತೆ ಹಣ. ಅದರಲ್ಲಿ ಗ್ರಾಹಕರು ಯಾವ ಲಾಸ್ ಆದ್ರೆ ಇನ್ನೇನು ಅವಘಡಗಳಾದಾಗ ಅದಕ್ಕೆ ಇನ್ಶೂರೆನ್ಸ್ ಇರುತ್ತೆ, ಅದ್ರ ರೀಫಂಡ್ ಆಗುತ್ತೆ, ಓಕೆ, ಗ್ರಾಹಕರಿಗೆ ಮೋಸ ಆಗಲ್ಲ. ಆದ್ರೆ ಬ್ಯಾಂಕ್ ಅಲ್ಲೇ ಕೆಲಸ ಮಾಡ್ಕೊಂಡು ಇನ್ಯಾರೋ ಅಧಿಕಾರಿ ಅದನ್ನ ಕಳ್ಳತನ ಮಾಡ್ತಾರೆ, ಅದರಲ್ಲಿ ಮೋಸ ಮಾಡ್ತಾರೆ ಅಂತ ಅಂದ್ರೆ ಬ್ಯಾಂಕ್ ಇನ್ಶೂರೆನ್ಸ್ ಕೂಡ ಇಂಪ್ಲಿಮೆಂಟ್ ಆಗುತ್ತಾ? ಇದು ಪ್ರಶ್ನೆ ಇದೆ. ಆಗುತ್ತೆ ನೋಡಿ, ಇದು ಫ್ರಾಡ್ ಮತ್ತೆ ಆಕ್ಸಿಡೆಂಟಲ್ ಫೈರ್ ಎಲ್ಲದಕ್ಕೂ ಇನ್ಶೂರೆನ್ಸ್ ಆಗ್ತದೆ. ಇದು ಓವರ್ ಆಲ್ ಜನರಲ್ ಇನ್ಶೂರೆನ್ಸ್. ಸಪೋಸ್ ಈಗ ಅಕ್ಕಸಾಲಿಗರು ಕೆಲವು ಸಲ ಕಸ್ಟಮರ್ ಒಟ್ಟಿಗೆ ಕೂಡ್ಕೊಂಡು ಒರಿಜಿನಲ್ ಅಂತ ಹೇಳ್ತಾರೆ, ಒರಿಜಿನಲ್ ಅಂತ ಹೇಳ್ಕೊಂಡು ಬ್ಯಾಂಕ್ ಸಾಲ ಕೊಡ್ತದೆ. ಆವಾಗ ಅಧಿಕಾರಿಗಳ ಮೇಲೂ ಬರುತ್ತೆ. ಅಧಿಕಾರಿಗಳಿರುವಾಗ ಅಲ್ಲಿ ಬ್ಯಾಂಕಿನಲ್ಲಿ ಕೆಲವು ಸಲ ಏನಾಗ್ತಾರೆ, ಇದು ಎಲ್ಲ ಡಬಲ್ ಚೆಕ್ ಮಾತ್ರ ಅಲ್ಲ, ಈ ಅಡವಿಟ್ಟ ಚಿನ್ನವನ್ನು ಇಡುವಾಗ ಎರಡು ಆಫೀಸರ್ ಎರಡು ಕೀ ಇರ್ತದೆ. ಅವರು ಎರಡು ಕೀ ಇಟ್ಟುಕೊಂಡು ಅವರು ಅದನ್ನು ಸೇಫ್ಟಿ ಆಗಿ ಇಟ್ಟುಕೊಂಡು ಅದನ್ನು ತೆಗೆಯುವಾಗಲೂ ಮತ್ತು ಇಡುವಾಗಲೂ ಚೆಕ್ ಮಾಡ್ತಾರೆ. ಅದಲ್ಲದೆ ಬ್ಯಾಂಕಿನ ನಮ್ಮ ರೀಜನಲ್ ಮ್ಯಾನೇಜರ್ಸ್ ಅಥವಾ ಜನರಲ್ ಮ್ಯಾನೇಜರ್ಸ್ ಅದು ಸಾಮಾನ್ಯವಾಗಿ ಅವರು ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡುವ ಟೈಮ್ ನಲ್ಲಿ ಅಲ್ಲಿ ಸಹ ಅವರು ಚೆಕ್ ಮಾಡ್ತಾರೆ. ಇದಲ್ಲದೆ ಕಂಕರೆಂಟ್ ಆಡಿಟರ್ಸ್ ಅಂತ ಇದ್ದಾರೆ. ಕಂಕರೆಂಟ್ ಆಡಿಟರ್ಸ್ ಪ್ರತಿ 5% ಚಿನ್ನವನ್ನು ಪ್ರತಿ ತಿಂಗಳು ಮಾಡಬೇಕು. ಒಂದು ವರ್ಷದಲ್ಲಿ 100% ಅದು ಅದರ ಕ್ವಾಲಿಟಿ ಮತ್ತು ಇದನ್ನು ಚೆಕ್ ಮಾಡ್ತಾರೆ. ಅಕ್ಕಸಾಲಿಗರು ಒಬ್ಬರ ಅಕ್ಕಸಾಲಿಗರಲ್ಲದೆ ಬೇರೆ ಒಂದು ಸೆಕೆಂಡ್ ಒಪಿನಿಯನ್ ತಕೊಂಡು, ಸಪೋಸ್ ಒಂದು ಅಕ್ಕಸಾಲಿಗರವರು ಮೋಸ ಮಾಡುದಿದ್ರೆ ಬೇರೊಬ್ಬ ಅಕ್ಕಸಾಲಿಗರಿಂದ ಅದು ಕರೆಕ್ಟಾ ಇಲ್ವಾ ಅಂತ ಪೀರಿಯಾಡಿಕಲ್ ಚೆಕ್ ಮಾಡಿಸ್ತಾರೆ. ಇಷ್ಟಾಗಿಯೂ ಅದರಲ್ಲಿ ಕಸ್ಟಮರ್ಗೆ ಏನಾದ್ರೂ ಲಾಸ್ ಆಗಿದ್ರೆ, ಫ್ರಾಡ್ ಆಗಿದ್ರೆ, ಅಥವಾ ಕೆಲವು ಸಲ ಬ್ಯಾಂಕ್ ಅಧಿಕಾರಿಗಳಿಗೆ ಆ ಚಿನ್ನವನ್ನು ತೆಗೆದು ಮಾರ್ಕೊಂಡು ಇದು ಮಾಡುವ ಅವಾಗ ಆದ್ರೂ ಸಹ ಕಸ್ಟಮರಿಗೆ, ಗ್ರಾಹಕರಿಗೆ ಯಾವ ರೀತಿಯ ಲಾಸ್ ಆಗುದಿಲ್ಲ. ಓಕೆ ಶೆಟ್ಟಿ ಸರ್, ವಾಪಸ್ ಬರ್ತೀನಿ. ಇನ್ನ ನೇರವಾಗಿ ಎಸ್ ಕೆ ಉಮೇಶ್ ಸರ್ ಹತ್ರ ಹೋಗ್ಬಿಡ್ತೀನಿ. ಉಮೇಶ್ ಸರ್, ಈಗ ಬ್ಯಾಂಕ್ ಅಲ್ಲೇ ಕೆಲಸ ಮಾಡಿಕೊಂಡು ಗ್ರಾಹಕರಿಗೆ ಮೋಸ ಮಾಡುವಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಏನು? ಯಾವ ರೀತಿ ಸೆಕ್ಷನ್ ಗಳನ್ನ ಇಲ್ಲಿ ಹಾಕಲಾಗುತ್ತೆ? ಹೊರಗಡೆ ಕೋಟಿ ವಂಚನೆ ಮಾಡ್ತಾರೆ ಸರ್, ದುಡ್ಡು ಇಸ್ಕೊಂಡಿರ್ತಾರೆ, ಜನರಿಗೆ ವಂಚನೆ ಮಾಡಿರ್ತಾರೆ, ಬಟ್ ಅವರು ಅರೆಸ್ಟ್ ಆಗಿ ಆಚೆ ಬಂದ ಮೇಲೆ ಎಷ್ಟೋ ಜನಕ್ಕೆ ದುಡ್ಡೇ ಸಿಕ್ಕಿರಲ್ಲ ಅಂತ ಗೋಳಾಡಿದ್ದನ್ನ ಕೂಡ ಗಮನಿಸಿದ್ವಿ. ಸೊ ಇಲ್ಲಿ ಅಧಿಕಾರಿ ಅರೆಸ್ಟ್ ಆದ್ರೂ ಕೂಡ, ಕ್ರಮ ಆದ್ರೂ ಕೂಡ ಗ್ರಾಹಕರಿಗೆ ಅವರಿಂದ ರೀಫಂಡ್ ಮಾಡಿಸಲಾಗುತ್ತಾ, ಅಥವಾ ಶೆಟ್ಟಿ ಸರ್ ಹೇಳ್ದಂಗೆ ಅದಕ್ಕೆ ಬ್ಯಾಂಕ್ ಹೊಣೆ ಆಗ್ಬಿಡುತ್ತಾ ಹಿಂಗೆ ಅಂತ? ಇಲ್ಲ, ಇಂತ ಫಿರ್ಯಾದುಗಳು ಕಂಪ್ಲೇಂಟ್ಗಳನ್ನ ಮಾತ್ರ ಬಂದಾಗ ಏನಾಗ್ತದೆ ಅಂದ್ರೆ ನಾವು ಹೋಗ್ತೀವಿ ಮತ್ತೆ ಕಂಪ್ಲೇಂಟ್ಗಳನ್ನ ಬಹಳ ವಿಚಾರ ಮಾಡ್ತೀವಿ. ಹೇಗೆ ಮತ್ತೆ ಯಾವಾಗ ಎಲ್ಲಿ ಪರ್ಚೇಸ್ ಮಾಡಿದ್ದು ಪ್ರತಿಯೊಂದು ತಗೊಳ್ತೀವಿ ನಾವು. ತಗೊಂಡವರು ಒಂದ್ಸಾರಿ ಬ್ಯಾಂಕ್ ಹೋಗಿ ಅದು ಅಡ ಇಟ್ಟಾದ್ಮೇಲೆ ಅದು ಅಕ್ಕಸಾಲಿಗರು ಬರ್ತಾರೆ, ಅದನ್ನ ಅಪ್ರೈಸ್ ಮಾಡಿ ಇದು ಪಕ್ಕಾ ಚಿನ್ನ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟು ಅದಾದ್ಮೇಲೆ ಬ್ಯಾಂಕ್ ಲೋನ್ ಇಶ್ಯೂ ಕೊಡ್ತಾರೆ. ಕೊಟ್ಟು ಆದ್ಮೇಲೆ ಈ ತರದ್ ಏನಾದ್ರು ಕಂಡು ಬಂದ ತಕ್ಷಣ ಏನಾಗುತ್ತೆ, ಅವ್ರ ಗ್ರಾಹಕರುಗಳ ಜೊತೆ ಇವ್ರ ಜೊತೆ ಸಂಘರ್ಷ ಶುರುವಾಗ್ತದೆ. ನಮ್ ಚಿನ್ನ ಬದಲಾವಣೆ ಆಗ್ಬಿಟ್ಟಿದಾರೋ, ಇಲ್ಲ ನಮ್ ಚಿನ್ನ ಕಮ್ಮಿ ಆಗಿ ಹೋಗ್ಬಿಟ್ಟಿದ್ಯೋ, ನಮ್ ಚಿನ್ನ ಜಾಸ್ತಿ ಆಗ್ಬಿಟ್ಟಿದ್ಯೋ, ನಮ್ದು ಇಷ್ಟು ಗ್ರಾಮ್ ಇತ್ತು ಅಂತದ್ದು ನಿರಂತರವಾದಂತ ಸಣ್ಣ ಪುಟ್ಟ ಕಂಪ್ಲೇಂಟ್ಗಳು ಪೊಲೀಸ್ ಠಾಣೆಗಳಿಗೆ ಬರ್ತವೆ. ಏನಾಗುತ್ತೆ, ಇಂಥ ಕಂಪ್ಲೇಂಟ್ಗಳಲ್ಲಿ ಸಾಮಾನ್ಯವಾಗಿ ತೂಕಗಳ ವ್ಯತ್ಯಾಸಗಳಿರ್ತವೆ, ಬದಲಾವಣೆಗಳು ಇದಾವೆ. ತುಂಬಾ ಸಾರಿ ಏನಾಗಿದೆ ಅಂದ್ರೆ ಮುತೋಟೋ ಮಣಪುರಂಗಳಲ್ಲಿ ಕೆಜಿಗಳ ಚಿನ್ನಗಳ ಡೂಪ್ಲಿಕೇಟ್ ನ ತಗೊಂಡೋಗಿ ಅಡ ಇಟ್ಬಿಟ್ಟು ಏನಾಗ್ತಾ ಇತ್ತು, ಅಲ್ಲಿಂದ ಇನ್ಶೂರೆನ್ಸ್ ಅಲ್ಲಿಯವರೇ ಸೇರ್ಕೊಬಿಡ್ತಾ ಇದ್ರು. ಡೂಪ್ಲಿಕೇಟ್ ಹಾಕ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಕಳ್ಸ್ಕೊಟ್ಬಿಡ್ತಾ ಇದ್ರು. ಆಮೇಲೆ ಅವ್ರು ಇನ್ಶೂರೆನ್ಸ್ ತಗೊಬಿಡೋರು ಡೂಪ್ಲಿಕೇಟ್ ಅನ್ಬಿಟ್ಟು ಅಂತ. ಎನಿಬಡಿ ಅಮೌಂಟ್ ಈಸ್ ಅವರ್ ಅಮೌಂಟ್. ಅದು ಇನ್ಶೂರೆನ್ಸ್ ಅಮೌಂಟ್ ಆಗಿರ್ಲಿ, ಅದು ಯಾರದೇ ಆಗಿರ್ಲಿ, ಅದು ಈ ದೇಶದ ಜನಗಳ ಸಂಪತ್ತದು. ಆ ಕಾರಣಕ್ಕೋಸ್ಕರ ಕಳೆದೋಗ್ಬಿಡ್ತು, ಆದ್ಮೇಲೆ ಅವ್ರಿಗೆ ನಾವು ಕಾಂಪನ್ಸೇಟ್ ಮಾಡ್ತೀವಿ ಅಂತ ಅನ್ನುವಂಥದ್ದು ಇದೆಯಲ್ಲ, ಅದು ಸೆಕೆಂಡರಿ ಪ್ರಶ್ನೆ. ಅದು ಕೊಡ್ಬೋದು, ಅದು ಯಾಕಂದ್ರೆ ಇನ್ಶೂರೆನ್ಸ್ ಇರ್ತದೆ, ಕೊಡ್ತಾರೆ, ಅವ್ರು ಕಾಂಪನ್ಸೇಟ್ ಮಾಡ್ಬಿಡ್ತಾರೆ. ಮನಿ ಯಾರ್ದದು, ದುಡ್ಡು ಯಾರ್ದದು, ಆ ತರ ಹೋಗ್ಬಿಟ್ರೆ ದೇಶದ ಸಂಪತ್ತು ಈ ತರ ಕಳ್ಳರ ಕೈಗಳಿಗೆ ಸೇರ್ಕೊಬಿಟ್ರೆ ಎಲ್ಲ ಇದೇ ಒಂದು ವಂಚಕರ ಒಂದು ದೊಡ್ಡ ಹಿಂಡೆ ಇದೆ ಈ ದೇಶದಲ್ಲಿ. ಈಗ ಆ ಅಪರಾಧಗಳಕ್ಕಿಂತ ಈ ದೇಶದಲ್ಲಿ ನಡೀತಾ ಇರುವಂತಹ ಅತ್ಯಂತ ಹೆಚ್ಚಿನ ಅಪರಾಧ 420 ಅಂತಂದ್ರೆ ಚೀಟಿಂಗು, ಮೋಸ ಮಾಡುವಂತದ್ದು. ಆ ಕಾರಣಕ್ಕೋಸ್ಕರನೇ ಈ ಮೋಸಗಳ ಮಾಡುವಂತ ಜನ ಜಾಸ್ತಿ ಆಗಿ ಏನಾಗುತ್ತೆ ಅಂದ್ರೆ ಸಮಾಜದಲ್ಲಿ ಅಶಾಂತಿ, ಅಸಮತೋಲನ ಉಂಟಾಗ್ಬಿಡ್ತದೆ. ಸೋಮಾರಿಗಳ ಒಂದು ದೊಡ್ಡ ಗ್ಯಾಂಗೇ ಹುಟ್ಟಾಕಬಿಡ್ತಾರೆ. ಈಗ ನೋಡಿ, ಎಲ್ಲ ಬೇರೆ ಬೇರೆ ಅದೊಂದು ದೊಡ್ಡ ವರ್ಗನೆ ಆಗೋಗ್ಬಿಟ್ಟಿದೆ. ಬೆಂಗಳೂರು ಈಸ್ ನಾಟ್ ಫಾರ್ ಹೆವನ್ ಫಾರ್ ಪೆನ್ಷನರ್ಸ್, ಈಗ ಬೆಂಗಳೂರು ಈಸ್ ಹೆವನ್ ಫಾರ್ ಚೀಟರ್ಸ್. ಈಗ ಅವ್ರಗಳೇನೆ ಆರಾಮವಾಗಿ ಬಹಳ ಐಷಾರಾಮಿಯಾಗಿ ಬಹಳ ಚೆನ್ನಾಗಿ ಎಲ್ಲೋದ್ರು, ಯಾವ ಸರ್ಕಾರಿ ಆಸ್ಪತ್ರೆ ಎಲ್ಲಾರ ಹೋಗ್ಲಿ, ನೀವು BDA ಹೋಗಿ, ಕಾರ್ಪೊರೇಷನ್ ಹೋಗಿ, ಅಲ್ಲಿ ಗ್ಯಾಂಗ್ ನಿಂತಿರ್ತಾರೆ. ಅವರು ಬೆಳಗ್ಗೆ ಎದ್ದ ಅಂತ ಅಂದ್ರೆ ಫುಲ್ ಚೀಟಿಂಗ್ ಮಾಡುವಂತ ಗ್ಯಾಂಗ್ಗಳೇ. ಆ ಕಾರಣಕ್ಕೋಸ್ಕರನೇ
ನಾವು ಈಗಾಗಲೇ ಈ ಚೀಟಿಂಗ್ಗಳನ್ನ ಹೇಗೆ ಬಲಿ ಹಾಕ್ಬೇಕು, ಮತ್ತೆ ಇವ್ರಿಗೆ ಈ ಆರ್ಡಿನರಿ ಕ್ರಿಮಿನಲ್ಗಳ ಜೊತೆ ಸಾಮಾನ್ಯವಾಗಿ ನಾವು ಮೊದಲಿಂದಾನು ಹೇಳ್ತಾ ಇರ್ತೀನಿ, ಇವ್ರನ್ನ ಇಡಬಾರ್ದು. ಇವ್ರಿಗೊಂದು ಪಟ್ಟನೆ ಕಟ್ಬಿಡ್ಬೇಕು, 420 ಜೈಲ್ ಅಂತ ಸಪರೇಟ್ ಕಟ್ಬಿಡ್ಬೇಕು. ಕಟ್ಬಿಟ್ಟು ಅವ್ರನ್ನ ಅಲ್ಲೇ ಡಿಟೆನ್ಷನ್ ಮಾಡ್ಬೇಕು. ಅವ್ರನ್ನ ಈ ಆರ್ಡಿನರಿ ಕ್ರಿಮಿನಲ್ಗಳು ಏನಿದಾರೆ ಅವ್ರ ಜೊತೆ ಸೇರಿಸಬಾರ್ದು. ಅವರು ಒಂದ್ಸಾರಿ ಈ ತರ ಒಂದು ಜೀವನವನ್ನೇ ಅವನು ವೃತ್ತಿಯಾಗಿ ಮಾಡ್ಕೊಬಿಡ್ತಾರೆ. ಡಾಕ್ಯುಮೆಂಟೇಶನ್ಗಳು ಮಾಡೋದು, ಚಿನ್ನ ಅಡ ಇಟ್ಬರ್ತಕ್ಕಂಥದ್ದು, ಚಿನ್ನ ಇಡುವಂಥದ್ದು, ಈ ತರ ಒಳಗಡೆ ಇರ್ತಕ್ಕಂಥ ಈ ಏನು ಈ 420ಗಳಿದಲ್ಲ, ಒಳಗಡೆ ಬ್ಯಾಂಕ್ ಅಫಿಷಿಯಲ್ಗಳೇ ಒಳಗೆ ಸೇರ್ಕೊಂಡು ಒಳಗಡೆ ಅದನ್ನೇ ಚಿನ್ನನ ಒಡೆದ್ಬಿಡುವಂಥದ್ದು, ಪೊಲೀಸರುಗಳೇ ಸೇರ್ಕೊಂಡು ಡಕಾಯಿತಿಗಳು ಮಾಡ್ಕೊಂಡು ಅವ್ರ ಜೊತೆ ಸೇರಿಸಿ ಡಕಾಯಿತಿ ಪ್ಲಾನ್ ಕೊಡ್ತಕ್ಕಂಥವ್ರು, ಇವ್ರದ್ದೆಲ್ಲ ಸಪ್ರೇಟೇ ಮಾಡಿ ಇವ್ರನ್ನ ಬಲಿಯಾಗ್ತಕ್ಕಂಥ. ಯಾಕೆಂದ್ರೆ ಸಿಸ್ಟಮ್ ಒಳಗಡೆ ಸೇರ್ಕೊಬಿಟ್ರೆ ಕ್ಯಾನ್ಸರಸ್ ಅದು. ಈಗ ಬೇರೆ ಇದ್ರೆ DDTನೋ ಬೇರೆ ಔಷಧಿನೋ ಹೊಡೆದು ಸಾಯಿಸ್ಬಿಡ್ಬೋದು ನೀರಲ್ಲಿ, ಕಲುಷಿತ ನೀರಲ್ಲಿ. ಆದ್ರೆ ಒಳಗಡೆನೆ ರಕ್ತದಲ್ಲಿ ಅದನ್ನ ನಾವು ತೆಗಿಬೇಕು, ಬಹಳ ಹುಷಾರಾಗಿ ತೆಗೆದು ಅದನ್ನ ಕಮ್ಮಿ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಇಂಥವ್ರ ಸಂಖ್ಯೆ ಜಾಸ್ತಿ ಆಗ್ಬಿಡ್ತಾರೆ, ಚಿನ್ನದ ಬೆಲೆ ಜಾಸ್ತಿ ಆಗ್ತದೆ, ಕದಿಯೋರ್ ಸಂಖ್ಯೆ ಒಳಗಡೆ ಆದಾಗ ನಂಬಿಕೆಗಳು ಹೋಗ್ಬಿಡ್ತವೆ, ತಗೊಂಡೋಗಿ ಇಡಲ್ಲ ಜನ ಯಾರನ್ನು. ಕರೆಕ್ಟ್ ಉಮೇಶ್ ಸರ್, ಈಗ ನೀವು ಹೇಳಿರೋ ಮಾತು ನಿಜ ಅದು. ಯಾಕಂದ್ರೆ ನೀವು ಅಧಿಕಾರಿ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಟ್ಟು ನೀವು ನಾಳೆ ಜಾಮೀನ್ ಮೇಲೆ ಆಚೆ ಬರ್ತಾರೆ, ಬಿಡು ಬ್ಯಾಂಕ್ಗೂ ಅವ್ರಿಗೂ ಸಂಬಂಧ ನನಗೇನಿಲ್ಲ ಅಂತ ನಾಳೆ ಲಕ್ಸುರಿ ಲೈಫ್ ನಲ್ಲಿ ಲೀಡ್ ಮಾಡ್ಬೋದು. ಆತನ ಹತ್ರ ಚಿನ್ನ ಇರುತ್ತೆ, ಆತ ಕದ್ಕೊಂಡು ಆಚೆ ಬಂದಿರ್ತಾನೆ ಅಂತ. ಹಾಗಾಗಿ ನೀವು ಹೇಳಿರೋ ಪಾಯಿಂಟ್ ವೆರಿ ಇಂಟ್ರೆಸ್ಟಿಂಗ್ ಅಂತ. ವಾಪಸ್ ಬರ್ತೀನಿ ಉಮೇಶ್ ಸರ್, ಇನ್ನಷ್ಟು ಡೀಟೇಲ್ಸ್ ಅನ್ನ ತಮ್ಮಿಂದ ಪಡ್ಕೊಳ್ತೀನಿ. ಈಗ ನೇರವಾಗಿ ನಾನು ಶ್ರೀನಿವಾಸ್ ಸರ್ ಹತ್ರ ಹೋಗ್ತೀನಿ. ಸರ್, ನಿಮ್ಮ ಒಪಿನಿಯನ್ ಏನು ಸರ್? ಗ್ರಾಹಕರು ಆತಂಕ ಪಡ್ತಿದ್ದಾರೆ, ಬ್ಯಾಂಕುಗಳನ್ನ ನಂಬಬೇಕಾ ಬೇಡವಾ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅಂತ. ಫಸ್ಟ್ ನಾನು ಅದೇ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ನಾನು ಫಸ್ಟ್ ಪಾಯಿಂಟ್ ಹೇಳೋದೇನೆಂದರೆ, ಈ ಗೋಲ್ಡ್ ರೇಟ್ ಜಾಸ್ತಿ ಏನಕ್ಕೆ ಆಗ್ತಾ ಇದೆ ಅಂದರೆ ಆ ಪಾಯಿಂಟ್ ಹೇಳ್ಬಿಡ್ತೀನಿ, ಆಮೇಲೆ ಇದಕ್ಕೆ ಬರ್ತೀನಿ. ಏನಾಗಿದೆ ಅಂದರೆ, ನಮ್ಮಲ್ಲಿ ವಿ ಆರ್ ಕಂಪೇರ್ ಟು ಅದರ್ ಕಂಟ್ರೀಸು, ಇಂಡಿಯಾನಲ್ಲಿ ಟ್ರೆಡಿಷನಲ್ಲು ಸೆಂಟಿಮೆಂಟಲ್ಲು, ಪ್ರತಿಯೊಂದಕ್ಕೂ ನಮಗೆ ಎಷ್ಟೇ ಜಾಸ್ತಿ ಆದರೂ ಗೋಲ್ಡ್ ಬೇಕೇ ಬೇಕು. ಸೊ ಇದರಿಂದ ಒಂದು ರೀಸನ್ ರೈಸ್ ಆಗೋಕ್ಕೆ. ಆಮೇಲೆ ನಮಗೆ ಫಾರಿನ್ ಬಿಸ್ನೆಸ್ ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟು, ಫಾರಿನ್ ಕರೆನ್ಸಿಗೆ ಈಕ್ವಲೆಂಟ್ ಇದಕ್ಕೆ ಆಗಬೇಕಂದ್ರೆ ಗೋಲ್ಡ್ ರಿಸರ್ವ್ಸು ಎಲ್ಲ ಗೌರ್ಮೆಂಟು ಪರ್ಚೇಸ್ ಮಾಡುತ್ತೆ. ನಮ್ಮ 10 ಕಂಟ್ರೀಸ್ ಕಂಪೇರ್ ಮಾಡಿದ್ರೆ ಎಷ್ಟು ಗೋಲ್ಡ್ ಇದೆಯೋ, ನಮ್ಮ ಇಂಡಿಯನ್ಸಲ್ಲಿ ಅಷ್ಟು ಗೋಲ್ಡ್ ಇದೆಯಂತೆ. ಇಂಡಿಯನ್ಸಲ್ಲಿ ಅಷ್ಟು ಗೋಲ್ಡ್ ಇದೆ ಅಂದರೆ 10 ಕಂಟ್ರೀಸ್ ಕಂಪೇರ್ ಮಾಡಿದ್ರೆ ಅಷ್ಟು ಗೋಲ್ಡ್. ಆಮೇಲೆ ಇದು ಈಸಿ ಟು ಸೇಲ್. ನೀವೇನಂದರೆ ನಿಮಗೆ ಪ್ಲೆಡ್ಜ್ ಮಾಡ್ಬೋದು, ಸೇಲ್ ಮಾಡ್ಬೋದು, ಈಸಿ ಆಗುತ್ತೆ. ಆಮೇಲೆ ನಿಮಗೆ ರೇಟು ರೈಸ್ ಆದಷ್ಟು ಕಮ್ಮಿ ಆಗಲ್ಲ, ರೈಸು ಜಾಸ್ತಿ ಆಗತ್ತೆ, ಕಮ್ಮಿ ಇದಾಗತ್ತೆ. ಆಮೇಲೆ ಇನ್ನೊಂದೇನಾಗಿದೆ ಅಂದರೆ, ನಾವು ಎಲ್ಲೇ ಆಗಲಿ ಈಗ ಪ್ಲೆಡ್ಜ್ ಮಾಡಿ, ನಿಮ್ಮ ಕ್ವಶನ್ಗೆ ಪ್ಲೆಡ್ಜ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ನಾವೇ ಸಪರೇಟ್ ಕೇರ್ ತಗೋಬೇಕು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.